ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ, ಅದಕ್ಕೆ ನಮಗೆಲ್ಲ ಟೆನ್ಷನ್ ಆಗ್ತಿದೆ. ಇದು ಟೆನ್ಷನ್ ಪಡೋ ವಿಷಯ ಅಲ್ಲ, ಟೆನ್ಷನ್ ಕಡಿಮೆ ಆಗೋ ವಿಷಯ. ಈಗಷ್ಟೇ ನನಗೊಂದು ಕಾಲ್ ಬಂದಿತ್ತು. ರಾಧಾ ಕಾಲ್ ಮಾಡಿದ್ರು. ಏನು, ರಾಧಾ ಅವ್ರು ಕಾಲ್ ಮಾಡಿದ್ರಾ? ಅವ್ರು ಏನು ಹೇಳಿದ್ರು? ಎಲ್ಲಿದ್ದಾರಂತೆ? ಅವರು ಶಾರ್ವರಿ ಜೊತೆನೇ ಇದ್ದಾರ? ಅಪ್ಪನೂ ಅಲ್ಲೇ ಇದ್ದಾರ? ಅವ್ರಿರೋ ಜಾಗ ಗೊತ್ತಾಯ್ತಾ? ಶಾರ್ವರಿ ರಾಧಾ ಮತ್ತೆ ಮಾಧವ್ ಅವ್ರನ್ನ ಯಾವುದೋ ಒಂದು ಜಾಗದಲ್ಲಿ ಇಟ್ಟಿದ್ದಾಳೆ. ಆದ್ರೆ ಆ ಜಾಗ ಯಾವುದು ಅಂತ ರಾಧಾ ಅವ್ರಿಗೆ ಗೊತ್ತಿಲ್ಲ. ಹಾಗಿದ್ರೆ ಇನ್ನೇನು ಹೇಳಿದ್ರು ಅವರು? ನಮಗೆ ಟೆನ್ಷನ್ ಕಮ್ಮಿ ಆಗೋ ಥರ ವಿಷಯ ಯಾವುದಿದೆ? ರಾಧಾ ನನ್ಗೆ ಹೇಳಿದ್ದು ನಾಳೆ ಮದುವೆ ನಡೆಯೋ ಜಾಗದ ಬಗ್ಗೆ. ಮದುವೆ ನಡೆಯೋ ಜಾಗನ? ಯಾವುದದು? ಅದೊಂದು ದೇವಸ್ಥಾನ. ಶಬಾಷ್. ರಾಧಾ ಅವ್ರನ್ನ ನಾವೇನು ಅಂತ ಅಂದ್ಕೊಂಡಿದ್ವಿ, ಅವರಿಂದ ನಮಗೆ ಅಪಕಾರನೇ ಆಗತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಅವರಿಂದ ಉಪಕಾರ ಆಗ್ತಿದೆ. ಇಂಥ ಪರಿಸ್ಥಿತಿಲೂ ಜಾಣತನ ತೋರಿಸಿ ಕಾಲ್ ಮಾಡಿದ್ದಾರೆ. ಆ ಶಾರ್ವರಿ ಇದ್ರು ಭಯ ಪಡದೆ ನಮಗೆ ಕಾಲ್ ಮಾಡಿ ವಿಷಯ ತಿಳಿಸಿದಾರಲ್ಲ, ಅವ್ರ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ಇಷ್ಟು ದಿನ ನಾವು ರಾಧಾ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ವಿ. ಅವ್ರ ಮನ್ಸಿನ ಥರನ ಮಾತಾಡಿದ್ವಿ. ಇಷ್ಟಾದ್ರೂ ಅವ್ರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ, ಅಪ್ಪನ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ. ಇದು ನಮಗೆ ನಿಜವಾಗ್ಲೂ ಗುಡ್ ನ್ಯೂಸ್. ಆ ಶಾರ್ವರಿನ ಹಿಡಿಯೋದಕ್ಕೆ ಇದು ನಮಗೆ ಸಿಕ್ಕಿರೋ ಕ್ಲೂ. ಈ ಸಲ ಯಾವುದೇ ಕಾರಣಕ್ಕೂ ಅವಳು ಮಿಸ್ ಆಗಬಾರ್ದು. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇದ್ರ ಬಗ್ಗೆ ಹೇಳ್ತೀನಿ. ಆ ಜಾಗದ ಬಗ್ಗೆನೂ ಇನ್ಫಾರ್ಮ್ ಮಾಡ್ತೀನಿ. ನಾವೆಲ್ಲರೂ ಈಗಲೇ ಅಲ್ಲಿ ಹೊರಡೋಣ. ಹಾಗೆ ಆಗಲಿ, ನೀನು ಪೊಲೀಸಿಗೆ ಇನ್ಫಾರ್ಮ್ ಮಾಡು, ಹೊರಡೋಣ. ಅದಕ್ಕೆ ರಾಧಾ ಅವರು ಅಣ್ಣನ ಬಗ್ಗೆ ಏನಾದರೂ ಹೇಳಿದ್ರ? ಅಣ್ಣ ಹೇಗಿದ್ದಾನಂತೆ? ಏನಾಯ್ತಮ್ಮ, ಮಾವ ಹುಷಾರಾಗಿದ್ದಾರಾ? ಶಾರ್ವರಿ ಮಾಧವ್ ಅವ್ರಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾಳಂತೆ. ಎಲ್ಲೂ ಹೋಗದೆ ಇದ್ದಾಗೆ ಕಟ್ ಹಾಕಿದಾಳಂತೆ. ಮಾತಾಡದೆ ಇದ್ದಾಗೆ ಪ್ರಜ್ಞೆ ತಪ್ಪಿಸಿದಾಳಂತೆ. ಎಚ್ಚರ ಆದ್ರೆ ಮತ್ತೆ ಪ್ರಜ್ಞೆ ತಪ್ಪಿಸ್ತಾ ಇದ್ದಾಳಂತೆ. ರಾಧಾ ಅವ್ರು ಇದೆಲ್ಲ ಹೇಳಿದಾಗ ಕರುಳು ಕಿವುಚ್ದಾಗಾಯ್ತು. ಆ ಶಾರ್ವರಿ ತುಂಬಾ ಕ್ರೂರಿ, ಪಾಪಿ. ಅವಳು ಯಾಕೆ ನಮ್ಮನ್ನಿತ ಕಾಡ್ತಾ ಇದ್ದಾಳೆ? ಈ ಶಾರ್ವರಿಗೆ ಅಂತ್ಯ ಆದ್ರೂ ಯಾವಾಗ? ನಾಳೆನೆ. ನಾಳೆ ಅವಳು ಬರೋ ಜಾಗ ನಮಗೆ ಗೊತ್ತಾಗಿದೆ ಅಲ್ವಾ? ಅಲ್ಲೇ ಅವಳ ಕತೆ ಮುಗಿಸೋಣ. ನಾಳೆ ನಿನಗೊಂದು ಗತಿ ಕಾಣಿಸ್ತೀನಿ. ನಾನು ಇಟ್ಕೊಂಡಿರೋ ಗನ್ನಲ್ಲಿರೋ ಬುಲೆಟ್ ಎಲ್ಲ ನಿನ್ನ ದೇಹ ಸೇರುತ್ತೆ. ನೀನು ಅಲ್ಲೇ ಕುಸ್ತು ಬೀಳ್ತೀಯ. ಅಮ್ಮ, ನೊಂದ್ಕೋಬೇಡಿ. ಹೇಗಿದ್ರು ನಾಳೆ ಶಾರ್ವರಿ ಬರೋ ಜಾಗ ಗೊತ್ತಾಗಿದೆಯಲ್ಲ, ನಾವೆಲ್ಲರೂ ಹೋಗಿ ಅಪ್ಪನ್ನ ಕರ್ಕೊಬರ್ತೀವಿ. ಹೌದಮ್ಮ, ಹಾಗೇನೆ ಆ ಶಾರ್ವರಿನ ಹಿಡಿತೀವಿ. ದೀಪಿಕಾ, ಅಮ್ಮ ಹೇಳಿರೋ ಜಾಗನ ಗೂಗಲಲ್ಲಿ ಸರ್ಚ್ ಮಾಡು, ಎಲ್ಲಿದೆ ಅಂತ ನೋಡು. ಓ, ಈ ಲೊಕೇಶನ್ನಾ? ಈಗ ಟೈಮ್ ಆಲ್ರೆಡಿ 5 ಗಂಟೆ ಆಗಿದೆ. ನಾವು ಈಗ ಹೊರಟ್ರೇನೆ ಒಳ್ಳೇದು. ಸರಿಯಾಗಿದ್ರೆ ಈಗಲೇ ನಡೀರಿ, ಆಲ್ರೆಡಿ ಲೇಟ್ ಆಗಿದೆ. ಸರಿ ಸರಿ, ನಾನು ಬರ್ತೀನಿ, ಹೊರಡೋಣ. ದೀಪಿಕಾ, ಮನೆ ಕಡೆ ಹುಷಾರು. ಅಮ್ಮನ ಹುಷಾರಾಗಿ ನೋಡ್ಕೊ. ಅಮ್ಮ, ನಾವು ಹೊರಡ್ತೀವಿ, ನೀವು ಹುಷಾರು. ಹೇಳಿದ್ನಲ್ಲ, ನಾವು ಹೋಗಿ ಅಪ್ಪನ ಕರ್ಕೊಂಡ್ ಬರ್ತೀವಿ. ಪಾಪು, ನಾನು ನಿಮ್ಗಳ ಜೊತೆ ಬರ್ತೀನೋ? ಬೇಡಮ್ಮ, ನೀ ಆಲ್ರೆಡಿ ಸುಸ್ತಾಗಿದ್ಯಾ. ನೀ ಅಲ್ಲಿಗೆ ಬಂದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ನಾವೆಲ್ಲ ಇದೀವಲ್ಲ, ಅಪ್ಪಂಗೇನೋ ಆಗೋದು ಬಿಡಲ್ಲ. ನೀ ಆರಾಮಾಗಿ ರೆಸ್ಟ್ ಮಾಡು.